Hello friends, Electronics Kannada YouTube channel ಗೆ ನಿಮಗೆ ಸ್ವಾಗತ. In this today's session, we are going to speak with respect to Boolean algebra. Welcome to the fourth session on digital electronics. So ಇವತ್ತಿನ ಈ ವಿಡಿಯೋದಲ್ಲಿ Boolean algebra ಬಗ್ಗೆ ಮಾತಾಡೋಣ. So first ನಾವು definitions ಬಗ್ಗೆ ಕವರ್ ಮಾಡೋಣ, then Boolean laws, then we are going to speak with respect to commutative law ಅಂದ್ರೆ ಏನು, associative law ಅಂದ್ರೆ ಏನು, distributive law ಅಂದ್ರೆ ಏನು, ಆಮೇಲೆ ಡಿ ಮಾರ್ಗನ್ಸ್ ಲಾ ಬಗ್ಗೆ ಮಾತಾಡೋಣ. First, let us talk about Boolean algebra. So Boolean algebra na ಯಾರು ಕಂಡುಹಿಡಿದಿದ್ದು ಅಂತ ಹೇಳಿದ್ರೆ ಜಾರ್ಜ್ ಬೂಲಿ. ಸೊ ಇವ್ರ ಪ್ರಕಾರ ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಅವರು ಒಂದು ಟೆಕ್ನಿಕ್ನ ಯೂಸ್ ಮಾಡಿದ್ರು. ಆ ಟೆಕ್ನಿಕ್ ಏನು ಅಂತ ಹೇಳಿದ್ರೆ ಇಟ್ಸ್ ಬೂಲಿಯನ್ ಆಲ್ಜಿಬ್ರಾ. ಸೊ ಇದನ್ನು ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗೆ ಹೇಗೆ ರಿಲೇಟ್ ಮಾಡೋದು ಅಂದರೆ ಏನು, ನಮ್ಮದು ಔಟ್ಕಮ್ಸ್ ಇನ್ ದ ಕೇಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಇಟ್ ಈಸ್ ಟ್ರೂ ಅಥವಾ ಫಾಲ್ಸ್. ಅಂದರೆ ಎರಡೇ ಔಟ್ಕಮ್ ಇತ್ತು, ಐದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್. ಎರಡು ಲಾಜಿಕ್ ಲೆವೆಲ್ಸ್ನ ನೀವು ಅರ್ಥ ಮಾಡ್ಕೋಬೇಕು. ಒಂದು ಏನಂತ ಹೇಳಿದ್ರೆ ನಾವೆಲ್ಲಿ ಅಥವಾ ಅಂತ ಯೂಸ್ ಮಾಡ್ತೀರಿ, ಅಂದರೆ ಎ ಆಗಿಲ್ಲ ಅಂತ ಹೇಳಿದ್ರೆ ಬಿ, ನಥಿಂಗ್ ಬಟ್ ಇಟ್ ಈಸ್ ರೆಫರ್ಡ್ ಆಸ್ ಆರ್ ಗೇಟ್. ಕಂಪಲ್ಸರಿ ಎಲ್ಲಿ ಬರುತ್ತೆ ಅದನ್ನು ಆ್ಯಂಡ್ ಲಾಜಿಕ್ ಅಂತ ಹೇಳ್ತಾರೆ. ಐ ರಿಪೀಟ್ ಒನ್ಸ್ ಅಗೇನ್, ಆರ್ ಅಂದರೆ ಏನು, ಎಕ್ಸೆಪ್ಷನ್, ಐದರ್ ಎ ಆರ್ ಬಿ, ಎ ಅಥವಾ ಬಿ. ಎ ಮತ್ತು ಬಿ ಅಂದರೆ ಏನು, ಎ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್ ಆ್ಯಸ್ ವೆಲ್ ಆಸ್ ಬಿ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್. ಆವಾಗ ನಾವೇನು ಯೂಸ್ ಮಾಡ್ತೀರಿ, ಆ್ಯಂಡ್ ಲಾಜಿಕ್ನ ಯೂಸ್ ಮಾಡ್ತೀರಿ. ಇವೆರಡನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಅನಲಾಗ್ ಸಿಗ್ನಲ್ ಅಂದರೆ ಏನು, ಇಟ್ ವಿಲ್ ಬಿ ಹ್ಯಾವಿಂಗ್ ಎನ್ ವೇರಿಯಂಟ್ ಲೆವೆಲ್. ಸೊ ಸಪೋಸ್ 0 to 10 volts ಅಂತ ರೇಂಜ್ ಅಂತ ತೊಗೊಂಡ್ರೆ 1 volt 2 volt 3 volts ಅದನ್ನು ಕೂಡ ನಮ್ಮ ಇನ್ಪುಟ್ ವ್ಯಾಲ್ಯೂನೇ ಆಗಿರುತ್ತೆ. ಅದಲ್ಲದೆ 0.1 0.2 0.3 ಇದೆಲ್ಲನೂ ಇನ್ಪುಟ್ ವ್ಯಾಲ್ಯೂಸ್ ಆಗಿರುತ್ತೆ, ರೈಟ್. ಅದೇ ನಾನೇನಾದರೂ ಡಿಜಿಟಲ್ ಲಾಜಿಕಲ್ ಏನಾದರೂ ಟ್ರೀಟ್ ಮಾಡಿದ್ರೆ, ಸೊ ಇನ್ ದ ಕೇಸ್ ಆಫ್ ಡಿಜಿಟಲ್ ಎರಡೇ ಔಟ್ಕಮ್ ಇರುತ್ತೆ. ಏನು, ಐದರ್ ಇಟ್ ಈಸ್ ಆನ್ ಆರ್ ಆಫ್. ಆನ್ ಆರ್ ಆಫ್ ಅಂದರೆ ಏನು, 1 ಅಥವಾ 0. ಈ ಒನ್ಸ್ ಆ್ಯಂಡ್ ಝೀರೋಸ್ನ ರೆಪ್ರೆಸೆಂಟ್ ಮಾಡೋದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀರಿ, ಬೈನರಿ ಲಾಜಿಕ್ ಅಂತ ಕನ್ಸಿಡರ್ ಮಾಡ್ತೀರಿ. ಇಟ್ ಈಸ್ ರೆಫರ್ಡ್ ಆಸ್ ಬೈನರಿ ಲಾಜಿಕ್. ಸೊ ದಿಸ್ ಬೈನರಿ ಲಾಜಿಕ್ ವಿಲ್ ಬಿ ಹ್ಯಾವಿಂಗ್ 2 ಲಾಜಿಕ್ ಲೆವೆಲ್ಸ್. ನೆಕ್ಸ್ಟ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್, ಒಂದು ಎಕ್ಸಾಂಪಲ್ ತೊಗೊಳೋಣ. ಇನ್ ದ ಕೇಸ್ ಆಫ್ ಡಿಜಿಟಲ್, ಫಸ್ಟ್ ಕಂಡೀಷನ್ ಏನಂತ ತೊಗೊತೀನಿ, ಸೇ ಸಪೋಸ್ if I want to turn on the motor, turn on motor ಅಥವಾ ಮೋಟರ್ ವರ್ಕ್ ಆಗಬೇಕು. ಸೊ ಫೇತ್ಫುಲ್ನೆಸ್ ಆಫ್ ಮೋಟರ್ ಶುಡ್ ಬಿ ದೇರ್. ಯಾವಾಗ, ಫಸ್ಟ್ ಕೇಸ್ ಇದರಲ್ಲಿ ಏನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಸಂಪ್ನಲ್ಲಿ ವಾಟರ್ ಇರಬೇಕು, ಅಂದ್ರೇನು, ಸಂಪ್ನಲ್ಲಿ ನೀರು ಇರಬೇಕು. ಇದು ಫಸ್ಟ್ ಕೇಸ್. ಸೆಕೆಂಡ್ ಏನಂತ ಹೇಳಿದ್ರೆ ಪವರ್ ಸಪ್ಲೈ ಇರಬೇಕು, ಪವರ್ ಶುಡ್ ಬಿ ದೇರ್, ರೈಟ್. ದೆನ್ motor should be working in good condition, motor working ಇರಬೇಕು. then pipe connection should be there, then syntax should be proper. ಸೊ ಇದೆಲ್ಲ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಮಾಡಿದ್ರೆ ಸೊ ನಮ್ಮ ಗ್ರೌಂಡ್ ಲೆವೆಲಿಂದ ಸಿಂಟ್ಯಾಕ್ಸ್ಗೆ ನೀರನ್ನು ನಾವು ಸಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಫೇಲ್ ಆದರೆ ಮೈ ಎಂಟೈರ್ ಸಿಸ್ಟಮ್ ವಿಲ್ ಬಿ ಫೇಲ್ಡ್. ಅಂದರೆ ಏನು, ದ ಫೇತ್ಫುಲ್ನೆಸ್ ಇಸ್ ನಾಟ್ ಅಚೀವ್ಡ್, ಅಂದರೆ ಟಾಸ್ಕ್ ಅಚೀವ್ ಆಗೋದಿಲ್ಲ, ರೈಟ್. ಸೊ ಇದರಲ್ಲಿ ಎಲ್ಲದೂ ಕಂಪಲ್ಸರಿ ಇದೆ. ಸೊ ಎಲ್ಲೆಲ್ಲಿ ಕಂಪಲ್ಸರಿ ಇರುತ್ತೋ ಅಲ್ಲೆಲ್ಲ ನಾನು ಯಾವ್ದು ಲಾಜಿಕ್ ಯೂಸ್ ಮಾಡಬೇಕು, ಆ್ಯಂಡ್ ಲಾಜಿಕ್ ಯೂಸ್ ಮಾಡಬೇಕು. ಟ್ರೂತ್ ಟೇಬಲ್ ಆಫ್ ಆ್ಯಂಡ್ ಲಾಜಿಕ್ ಆ್ಯಂಡ್ ಆಲ್ ಲಾಜಿಕ್ ಲೆಟ್ ಅಸ್ ಡಿಸ್ಕಸ್ ಲೇಟರ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಬಲ್ಬ್ ಸಪೋಸ್ ಗ್ಲೋ ಆಗಬೇಕು, ಅಂದ್ರೇನು, ಬಲ್ಬ್ ಲಿಟ್ ಆಗಬೇಕು. ಫಸ್ಟ್ ಕಂಡೀಷನ್ ಏನಿರಬೇಕು, ಪವರ್ ಶುಡ್ ಬಿ ದೇರ್ ಆ್ಯಂಡ್ ಪ್ರಾಪರ್ ಕನೆಕ್ಷನ್ ಶುಡ್ ಬಿ ದೇರ್. ಪ್ರಾಪರ್ ಕನೆಕ್ಷನ್ ಶುಡ್ ಬಿ ದೇರ್. ಹಿಂದಿನ ಕಾಲದ ಬಲ್ಬ್ ಪ್ರಕಾರ ನಾವೇನಾದರೂ ಟ್ರೀಟ್ ಮಾಡಿದ್ರೆ ಟಂಗ್ಸ್ಟನ್ ಅನ್ನೋದು ಇರಬೇಕು, ಟಂಗ್ಸ್ಟನ್ ಅಥವಾ ಫಿಲಮೆಂಟ್ ಅನ್ನೋದು ಇರಬೇಕು. ಸೊ ಫಿಲಮೆಂಟ್ ಇರಬೇಕು ಆ್ಯಂಡ್ ಅದರೊಳಗಡೆ ಗ್ಯಾಸ್ ಇರಬೇಕು. ಅಂದ್ರೇನು, ಬಲ್ಬ್ ಬರ್ನ್ ಆಗಿರಬಾರ್ದು. ಇದೆಲ್ಲ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆದರೆ ಆವಾಗ ಮಾತ್ರ ನನಗೆ ಬಲ್ಬ್ ಗ್ಲೋ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ತೊಗೊಳೋಣ. ಸೇ ಸಪೋಸ್ ಇಫ್ ಐ ವಾಂಟ್ ಟು ಕ್ಲಿಯರ್ ದ ಎಕ್ಸಾಮ್ ಕ್ಲಿಯರ್ ಆಗಬೇಕು, ಒಂದೇನು ಎಫರ್ಟ್ ಇರಬೇಕು ಅಥವಾ ಲಕ್ ಇರಬೇಕು. ಸ್ವಲ್ಪ ಜನಕ್ಕೆ ಲಕ್ ಇರುತ್ತೆ. ಸೊ
ಇದರಲ್ಲಿ ಯಾವ ಲಾಜಿಕ್ ಯೂಸ್ ಮಾಡ್ತಾಯಿದ್ದೀನಿ? ಆರ್ ಲಾಜಿಕ್. ಎಫರ್ಟ್ ಆರ್ ಲಕ್. ಸಮ್ಟೈಮ್ಸ್ ಎಫರ್ಟ್ ಆ್ಯಸ್ ವೆಲ್ ಆಸ್ ಲಕ್ ಶುಡ್ ಬಿ ದೇರ್, ರೈಟ್? ಒಬ್ಬೊಬ್ರಿಗೆ ಎರಡೂ ಇರುತ್ತೆ. ಸೊ ಆ್ಯಂಡ್ ಲಾಜಿಕ್ ಅಂದರೆ ಏನು, ಮತ್ತು ಅಂದ್ರೇನು, ಕಂಪಲ್ಸರಿ ಎರಡು ಲಾಜಿಕ್ಸ್ ಎಕ್ಸಿಕ್ಯೂಟ್ ಆಗಲೇಬೇಕು. ಅಂದ್ರೇನು, ಎರಡು ಸೆಟ್ ಆಫ್ ಡೇಟಾ ಅಥವಾ ಮೂರು ಸೆಟ್ ಆಫ್ ಡೇಟಾ ಅಥವಾ ಎನ್ ನಂಬರ್ ಆಫ್ ಸೆಟ್ಸ್ ಆಫ್ ಡೇಟಾ ಶುಡ್ ಬಿ ಸ್ಯಾಟಿಸ್ಫೈಡ್. ಆರಲ್ ಅಂದ್ರೇನು, ಎ ಅಥವಾ ಬಿ, ಇದಲ್ಲದೆ ಇನ್ನೊಂದು. ಸೊ ದಿಸ್ ಈಸ್ ಆರ್ ಲಾಜಿಕ್. ವಿ ಆರ್ ಹ್ಯಾವಿಂಗ್ ಟೂ ವೇರಿಯಂಟ್ಸ್. ಒಂದೇನು, ಆ್ಯಕ್ಟಿವ್ ಐ ಲಾಜಿಕ್. ಆ್ಯಕ್ಟಿವ್ ಐ ಲಾಜಿಕ್. ಸೊ ಈ ಆ್ಯಕ್ಟಿವ್ ಹೈ ಲಾಜಿಕಲ್ಲಿ ನಾವೇನು ಟ್ರೀಟ್ ಮಾಡ್ತೀರಿ ಅಂತ ಹೇಳಿದ್ರೆ, ವಿ ವಿಲ್ ಬಿ ಹ್ಯಾವಿಂಗ್ ಟೂ ಔಟ್ಕಮ್ಸ್, ದಟ್ ಈಸ್ 1 and 0. ಈ 1 ಅಂದರೆ ಏನು, ವಿ ಡಿ ಡಿ ಅಂತ ತೊಗೊತೀವಿ. ನಥಿಂಗ್ ಬಟ್ ವಾಟ್, ಹೈಯೆಸ್ಟ್ ಪಾಸಿಬಲ್ ವೋಲ್ಟೇಜ್ ದಟ್ ದ ಸರ್ಕ್ಯೂಟ್ ಕ್ಯಾನ್ ಟೇಕ್. 0 ಅಂದರೆ ಏನು, ದ ಲೋಯೆಸ್ಟ್ ಪಾಸಿಬಲ್ ವೋಲ್ಟೇಜ್ ದಟ್ ದ ಸರ್ಕ್ಯೂಟ್ ಕ್ಯಾನ್ ಟೇಕ್. ವಿ ಎಸ್ ಎಸ್ ಅಂತ ತೊಗೊತೀರಿ. ನಾಟ್ ನೆಸರಿ ಅದು 0 ವೋಲ್ಟ್ಸ್ ಆಗಿರಲೇಬೇಕು ಅಂತ. ಸಪೋಸ್ ನನ್ನ ಸರ್ಕ್ಯೂಟ್ ಏನಾದರೂ 0 to 5 volts ಗಂಟ ಏನಾದರೂ ಆಪ್ರೇಟ್ ಆದರೆ, ದಿಸ್ ಲಾಜಿಕ್ 1 ವಿಲ್ ಬಿ 5 volts, ಲಾಜಿಕ್ 0 ವಿಲ್ ಬಿ 0 volt. ಸಪೋಸ್ ನನ್ನ ಸರ್ಕ್ಯೂಟ್ -5 volts to 0 volts ತನಕ ಏನಾದರೂ ಆಪ್ರೇಟ್ ಆದರೆ, ದೆನ್ ದಿಸ್ ಲಾಜಿಕ್ 1 ವಿಲ್ ಬಿ 0 volts ಆ್ಯಂಡ್ ಲಾಜಿಕ್ 0 ವಿಲ್ ಬಿ -5 volts. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ್ಯಕ್ಟಿವ್ ಐ ಲಾಜಿಕ್ ಅಂದರೆ ಏನು, 1 ಮೀನ್ಸ್ ದಿ ಹೈಯೆಸ್ಟ್ ಪಾಸಿಬಲ್ ವೋಲ್ಟೇಜ್, 0 ಮೀನ್ಸ್ ದ ಲೋಯೆಸ್ಟ್ ಪಾಸಿಬಲ್ ವೋಲ್ಟೇಜ್. ನೆಕ್ಸ್ಟ್ ಇದೇ ರೀತಿ ನಮ್ಮ ಹತ್ರ ಇನ್ನೊಂದು ಲಾಜಿಕ್ ಇರುತ್ತೆ. ವಾಟ್ ಈಸ್ ದಟ್? ಆ್ಯಕ್ಟಿವ್ ಲೋ ಲಾಜಿಕ್. ಸೊ ಇನ್ ದಿಸ್ ಅಗೇನ್ ವಿಲ್ ಬಿ ಹ್ಯಾವಿಂಗ್ ಟೂ ಔಟ್ಕಮ್ಸ್, 1 ಅಥವಾ 0 ಅಂತ. 1 ಮೀನ್ಸ್ ವಾಟ್, ವಿ ಎಸ್ ಎಸ್. 0 ಮೀನ್ಸ್ ವಾಟ್, ವಿ ಡಿ ಡಿ. ರಿವರ್ಸ್ ಕೇಸ್ ಇರುತ್ತೆ. ಸೊ ಇನ್ ದಿಸ್ 0 to 5 volt ರೇಂಜ್, ವಿ ಎಸ್ ಎಸ್ ಅಂದರೆ ಏನು, ವಿ ಡಿ ಡಿ ಅಂದರೆ ಏನು, ರೈಟ್? ವಿ ಡಿ ಡಿ ವಿಲ್ ಬಿ 5 volts ಓವರ್ ಇಯರ್, ವಿ ಎಸ್ ಎಸ್ ವಿಲ್ ಬಿ 0. ಸೊ ಲಾಜಿಕ್ 1ನ ನಾನು ಯಾವ ರೀತಿ ರಿಲೇಟ್ ಮಾಡ್ತಾಯಿದ್ದೀನಿ, ಲೀಸ್ಟ್ ವೋಲ್ಟೇಜ್ನ ನಾನು ರಿಲೇಟ್ ಮಾಡ್ತಾಯಿದ್ದೀನಿ. ಬಟ್ ಇನ್ ದ ಕೇಸ್ ಆಫ್ ಆ್ಯಕ್ಟಿವ್ ಹೈ ಲಾಜಿಕ್, ಲಾಜಿಕ್ 1 ಅಂದರೆ ಏನು, ಇಟ್ ಈಸ್ ದಿ ಹೈಯೆಸ್ಟ್ ಪಾಸಿಬಲ್ ವೋಲ್ಟೇಜ್ ದಟ್ ದ ಸರ್ಕ್ಯೂಟ್ ಕ್ಯಾನ್ ಟೇಕ್. ಸಿಮಿಲರ್ಲಿ -5 volts to 0 volts. ಹೇಗಿರುತ್ತೆ? ಸೊ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಸೊ ಇನ್ ಮೋಸ್ಟ್ ಆಫ್ ದ ಕೇಸಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಆ್ಯಕ್ಟಿವ್ ಐ ಲಾಜಿಕ್. ಓನ್ಲಿ ಇನ್ ಫ್ಯೂ ಕೇಸಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಆ್ಯಕ್ಟಿವ್ ಲೋ ಲಾಜಿಕ್. ಸೊ ಯಾವಾಗ ಆ್ಯಕ್ಟಿವ್ ಹೈ ಲಾಜಿಕ್ ಯೂಸ್ ಮಾಡ್ತೀರಿ, ಯಾವಾಗ ಆ್ಯಕ್ಟಿವ್ ಲೋ ಲಾಜಿಕ್ ಯೂಸ್ ಮಾಡ್ತೀರಿ, ಲೆಟ್ ಅಸ್ ಲರ್ನ್ ಇನ್ ಲೇಟರ್ ಪಾರ್ಟ್ ಆಫ್ ದಿ ಸೆಷನ್ಸ್, ರೈಟ್? ಸೊ ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ನೋ ಈಸ್ ದ ಟ್ರೂತ್ ಟೇಬಲ್. ಸೊ ಟ್ರೂತ್ ಟೇಬಲ್ ಆಫ್ ಆ್ಯಂಡ್ ಗೇಟ್ ಆ್ಯಂಡ್ ಆರ್ ಗೇಟ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಬಟ್ ಲೆಟ್ ಅಸ್ ಡೂ ಅ ಕ್ವಿಕ್ ರಿವಿಷನ್ ಕೈಂಡ್ ಆಫ್ ಥಿಂಗ್, ರೈಟ್? ಬಿಕಾಸ್ ಇಲ್ಲಿ ನಮಗೆ ಎರಡು ಲಾಜಿಕ್ ಬರ್ತಾ ಇದೆ, ಆ್ಯಂಡ್ ಲಾಜಿಕ್ ಮತ್ತು ಆರ್ ಲಾಜಿಕ್, ರೈಟ್? ಸೊ simplicity point of view, I'll be taking two inputs, that is A and B. And logical nange ಏನು ಬರುತ್ತೆ, it is A and with B. Or logic ಅಂದರೆ ಏನು, it is A or with B. A or with B. Logical multiplication, logical addition different ಇರುತ್ತೆ. In the case of logical addition, ಸೊ ನಾವೇನಾದ್ರು ತೊಗೊತೀರಿ, ಈ ರೀತಿ ತೊಗೊತೀರಿ. ಸೊ ಅರ್ಥಮೆಟಿಕ್ ಆಪ್ರೇಷನ್ಸಲ್ಲಿ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡ್ತೀರಿ, ರೈಟ್? ಸೊ ಇದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ನಮ್ಮ ಹತ್ರ 2 ಇನ್ಪುಟ್ಸ್ ಇದೆ ಅಂತ ಹೇಳಿದ್ರೆ 2 power n ಕಾಂಬಿನೇಷನ್ಸ್, ನಥಿಂಗ್ ಬಟ್ 2 power 2 ಕಾಂಬಿನೇಷನ್ಸ್ನ ಜನ್ರೇಟ್ ಮಾಡ್ಬೋದು. ಯಾವುದ್ಯಾವುದು? 0 0 0 1 1 0 1 1. ಸಿ ಸಪೋಸ್ ಲೆಟ್ ಅಸ್ ಟಾಕ್ ಅಬೌಟ್ ಅ ಕ್ರಿಮಿನಲ್. ಸೊ ಕ್ರಿಮಿನಲ್ಗೆ ಶಿಕ್ಷೆ ಕೊಡ್ಬೋದು, ಕೊಡ್ದಿರೋನು ಇರ್ಬೋದು. ಓನ್ಲಿ 2 ಔಟ್ಕಮ್ಸ್ ಹಿಯರ್ ವಿಲ್ ಬಿ ಹ್ಯಾವಿಂಗ್. ಪಾರ್ಷಿಯಲಿ ಅವ್ರಿಗೆ ಇಂಪ್ರಿಸನ್ಮೆಂಟ್ ಮಾಡೋದು ಆ ಥರ ಇರೋದಿಲ್ಲ. ವೆದರ್ ಈಸ್ ಅಂಡರ್ ಪನಿಷ್ಡ್ ಆರ್ ನಾಟ್, ಎರಡೇ ಔಟ್ಕಮ್ಸ್ ಇರುತ್ತೆ, ರೈಟ್? ಸೊ 0 0 ಫಾಲ್ಸ್ ಆ್ಯಂಡ್ ವಿತ್ ಫಾಲ್ಸ್ ಈಸ್ ಫಾಲ್ಸ್, ಫಾಲ್ಸ್ ಆರ್ ವಿತ್ ಫಾಲ್ಸ್ ಈಸ್ ಫಾಲ್ಸ್. ಸಿಮಿಲರ್ಲಿ ಇನ್ನೊಂದು ರೀತಿ ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, 0 and with 1 is 0. 0 or with 1 is 1. 1 and with 0 is 0 ಅಂತ ಬರುತ್ತೆ.
1 or with 0 is 1. Similarly, 1 and with 1 is 1. If both are telling true, then definitely the outcome will be true only. 1 or with 1 is 1. So it is 0 0 0 1 and here it is 0 1 1 1. Now this 0 means what? In the case of active while logic ನಾನು ಏನಂತ ಹೇಳಿದೆ, VSS ಅಂತ ಹೇಳಿದೆ. 1 1 1 ಅಂದರೆ ಏನಂತ ಹೇಳಿದೆ, it is VDD. So these things are important. ಆಕ್ಟಿವ್ ಐ ಲಾಜಿಕ್ ಬಗ್ಗೆ ಮಾತಾಡ್ತಿದ್ದೀರಾ ಇಲ್ಲಾಂದರೆ ಆಕ್ಟಿವ್ ಲೋ ಲಾಜಿಕ್ ಬಗ್ಗೆ ಮಾತಾಡ್ತಿದ್ದೀರಾ, ರೈಟ್? ಇದರಲ್ಲಿ ಒಂದು ಟರ್ಮ್ ಇದೆ, ಏನಂತ ಹೇಳಿದ್ರೆ ಪ್ರಯಾರಿಟಿನ ನೀವು ಹೇಗೆ ಸೆಟ್ ಮಾಡ್ತೀರಾ ಅಂತ ಅರ್ಥ. ಒಂದು ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾರೆ, ಸೊ ಆ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಪ್ರಕಾರ ನೀವು ಪ್ರಯಾರಿಟಿನ ಸೆಟ್ ಮಾಡಬೇಕು. ಸೇ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳೋಣ, ರೈಟ್? ಸೊ ಸಂಪನಲ್ಲಿ ನೀರಿರುತ್ತೆ, ಅದನ್ನ ಕಂಡೀಷನ್ನ ನಾನು ಎ ಅಂತ ತೊಗೊತಾ ಇದ್ದೀನಿ, ರೈಟ್? ಪವರ್, ದಿಸ್ ಕಂಡೀಷನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಬಿ. ನೆಕ್ಸ್ಟ್, ಪೈಪ್ ಕನೆಕ್ಷನ್ ಶುಡ್ ಬಿ ಪ್ರಾಪರ್, ದಿಸ್ ಕಂಡೀಷನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಸಿ. ಆ್ಯಂಡ್ ದೆನ್ ಪಂಪ್ ಶುಡ್ ಬಿ ವರ್ಕಿಂಗ್ ಪ್ರಾಪರ್ಲಿ, ಈ ಕಂಡೀಷನ್ನ ನಾನು ಡಿ ಅಂತ ತೊಗೊತೀನಿ, ರೈಟ್? ಸೊ ಸಮ್ ಕಂಡೀಷನ್ ಶುಡ್ ಬಿ, ಇನ್ ದ ಕೇಸ್ ಆಫ್ ಸಮ್ ವಾಟರ್ ಶುಡ್ ಬಿ ದೇರ್. ದೆನ್ ಅದಲ್ಲದೆ ಪವರ್ ಶುಡ್ ಬಿ ದೇರ್, ನಥಿಂಗ್ ಬಟ್ ಡಾಟ್ ಬಿ. ಅದಲ್ಲದೆ ಪೈಪ್ ಶುಡ್ ಬಿ ಇನ್ ವರ್ಕಿಂಗ್ ಕಂಡೀಷನ್, ಅದಲ್ಲದೆ ಪಂಪ್ ಶುಡ್ ಬಿ ಇನ್ ವರ್ಕಿಂಗ್ ಕಂಡೀಷನ್. ಪ್ರಾಪರ್ ಪೈಪ್ ಕನೆಕ್ಷನ್ ಶುಡ್ ಬಿ ದೇರ್ ಆ್ಯಂಡ್ ಪಂಪ್ ಶುಡ್ ಬಿ ಇನ್ ವರ್ಕಿಂಗ್ ಕಂಡೀಷನ್. Then only you will be getting the output as y, nothing but water will be transferred from ground level to the syntax, right? ಇದರಲ್ಲಿ ಯಾವುದಾದ್ರೂ ಒಂದೇನಾದರೂ ಫೇಲ್ ಆದರೆ the job will not be finished, right? ಸಪೋಸ್ ಸಂಪ್ನಲ್ಲಿ ನೀರು ಏನಾದರೂ ಇಲ್ಲ ಅಂತ ಹೇಳಿದ್ರೆ ಎ ಈಸ್ ನಾಟ್ ಈಕ್ವಲ್ಸ್ ಟು 1, ಅವಾಗ ಎ ವ್ಯಾಲ್ಯೂ ಏನಿರುತ್ತೆ, 0 ಅಂತ ಇರುತ್ತೆ, ರೈಟ್? ಸೊ ಒಂದು ಎಕ್ಸ್ಪ್ರೆಷನ್ನ ನಾನು ಏನಾದರೂ ಟ್ರೀಟ್ ಮಾಡಿದ್ರೆ, ಸೊ ಅದರಲ್ಲಿ ಪ್ರಯಾರಿಟಿ ಅಂತ ಬರುತ್ತೆ. ಫಸ್ಟ್ ಪ್ರಯಾರಿಟಿ ವಿಲ್ ಬಿ ಗಿವನ್ ಫಾರ್ ಬ್ರ್ಯಾಕೆಟ್ಸ್, ಸೆಕೆಂಡ್ ಪ್ರಯಾರಿಟಿ ವಿಲ್ ಬಿ ಗಿವನ್ ಫಾರ್ ಆ್ಯಂಡ್ ಲಾಜಿಕ್, ಸೆಕೆಂಡ್ ಪ್ರಿಯಾರಿಟಿ ವಿಲ್ ಬಿ ಗಿವನ್ ಫಾರ್ ಆ್ಯಂಡ್ ಲಾಜಿಕ್. ಬ್ರ್ಯಾಕೆಟ್ಸ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ. ದ ಥರ್ಡ್ ಒನ್ ಈಸ್ ಫಾರ್ ಆರ್ ಲಾಜಿಕ್. ಸೊ ಹಿಯರ್ ಇಟ್ ವಿಲ್ ಬಿ ಲೀಸ್ಟ್ ಪ್ರಯಾರಿಟಿ. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. So let us talk about Boolean laws. First law ಏನು ಹೇಳುತ್ತೆ, Boolean law for addition and second column ನಲ್ಲಿ Boolean law for multiplication ಅಂತ ಹೇಳುತ್ತೆ. Identity law, a plus 0 equals to a. ಇದು ನಾನು ಹೇಗೆ ಬರೀಬೋದು? ಸಪೋಸ್ a ವ್ಯಾಲ್ಯೂ ನಾನು 0 ಅಂತ ತೊಗೊತೀನಿ. 0 or with 0 is 0. 0 plus 0 is 0. If I am taking a value equals to 1, then 1 plus 0 will be, what is 1 plus 0? 1 or with 0 is what? Now look at the things. 1 or with 0 is what? 1 or with 0 is what? It is 1 only. It is 1 only. So these things are important. Right? Next. Similarly, in the case of multiplication, what is a multiplied with 0? Nothing but a and with 0 is what? See, in this, let me take a value as 0. 0 into 0 is what? 0 only. 1 into 0, nothing but 1 and with 0 is what? 0 only. 1 and with 0 is what? 0 only. So like this, you have to prove all the test cases. Next, null law ಅಂತಿದೆ. null law ಅಂದ್ರೆ ಏನು? Suppose a value ನಾನು 0 ಕೊಡ್ತೀನಿ. 0 or with 1 is 1. 1 or with 1 is also equals to 1. Similarly, multiplication ನೀವು ತಗೋಬೇಕು. Inverse law, it is a plus a bar equals to 1. Multiplication only a into a bar equals to 0. Idempotent law, it is a plus a, which is a. Here a into a equals to a. Similarly, ಈ ಮೂರು ಲಾನು important. So ಈ ಮೂರು ಲಾನಲ್ಲೂ for addition and for multiplication, it is very, very important. So let us learn in detail. ಇವೆಲ್ಲದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, take a equals to 0, a equals to 1, then you will be getting LHS equals to RHS. Next, commutative law for addition. ಏನಂತ ಕೊಟ್ಟಿದ್ದಾರೆ? a plus b equals to b plus a.
A plus B equals to B plus A. Next, ಇನ್ನೊಂದು law ಏನು ಕೊಟ್ಟಿದ್ದಾರೆ for multiplication? It is A dot B equals to B dot A. One simple thing, if I want to tell 3 plus 2 equals to 2 plus 3. 3 into 2 equals to 2 into 3. In the simple sense, if I want to speak. Suppose A ಮತ್ತು B value, suppose I'll be taking 0 and 0. So it will be 0 plus 0. Suppose A and B value, if I am taking like this. So LHS will always be equals to RHS. Right? So this is commutative law for addition, commutative law for multiplication. Similarly, in the case of associative law, brackets ಮಾತ್ರನೇ ನಾವು change ಮಾಡ್ತೀವಿ. A plus of B plus C, which is equals to A plus B of plus C. Right? Basic arithmetic ಪ್ರಕಾರ ನಾನು ತಗೊಂಡ್ರೆ 2 plus of 3 plus 4 will always be equals to 2 plus 3 of plus 4. Similarly, ನಾನು Boolean ಅಲ್ಲಿ ನಾನು ಏನು ತಗೋಬೇಕು, ones and zeros ಬಗ್ಗೆನೇ ನಾನು ಮಾತಾಡಬೇಕು. Right? So in the case of addition or in the case of multiplication, this brackets will not be making any difference. Right? So this is associative law for addition. Similarly, associative law for multiplication ಏನಂತ ಬರುತ್ತೆ, A into B multiplied by C, which is equals to A multiplied by B of C. So this is important. Suppose 2 into 3 into 4, which is 2 into 3 into 4. 3 4s 12, 24. Here you will be getting 24. Right? So ಇದೇ ರೀತಿ ನಾವು ಬೂಲಿಯನ್ ಆಲ್ಜಿಬ್ರಾದಲ್ಲಿ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಒನ್ಸ್ ಆ್ಯಂಡ್ ಝೀರೋಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಬಿ ಸಿ ಅಂತದಿದೆ. ಸೊ ಎ ಕ್ಯಾನ್ ಟೇಕ್ ಐದರ್ 0 or 1. Similarly, B can take 0 1. C can take 0 1. So how many combinations you can generate? 8 combinations you can generate. 8 combinations ಅಲ್ಲೂ ನೀವೇನಾದರೂ A value equals to 0, B value equals to 0, C value equals to 0 as well as 1 ಅಂತ ನೀವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ then you will be getting LHS equals to RHS. Right? ಅದೇ ರೀತಿ ನಿಮಗೆ ಡಿಸ್ಟ್ರಿಬ್ಯೂಟಿವ್ ಲಾ ಇದೆ. ಸೊ ಡಿಸ್ಟ್ರಿಬ್ಯೂಟಿವ್ ಲಾ ಫಾರ್ ಅಡಿಷನ್ ಏನಂತ ಬರುತ್ತೆ, ಇಟ್ ಈಸ್ A times of B plus C which is equals to ಏನಂತ ಬರುತ್ತೆ, AB plus AC. Right? Similarly, you will be getting A plus of BC which is equals to A plus B of A plus C. So based on these laws, in many exams they have tried to ask. Right? So ಇದನ್ನ ನಾನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ take some values. A equals to 2, B equals to 3, C equals to 4. So similarly, you will be getting 2 into 3 plus 2 into 4. 2 times of 3 plus 4 is what? 7. 2 times of 7 is what? 14, which is equals to 2 times of 3 is what? 6 plus 8. So I am getting 14 equals to 14. Nothing but what? LHS equals to RHS. So in these examples, you are going to take A value, B value, C value as what? 0 or 1. 0 or 1. Similarly, this one you have to prove. Distributive law in the case of multiplication. So ಅದೇ ರೀತಿ ನಿಮ್ಗೆ ಇನ್ನೊಂದು ಲಾ ಬರುತ್ತೆ, ದಟ್ ಈಸ್ ರೆಫರ್ಡ್ ಆಸ್ ಕನ್ಸೆಸಸ್ ಲಾ. ಸೊ ಈ ಕನ್ಸೆಸಸ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಒನ್ ಮೋರ್ ಟರ್ಮ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಎ ಬಾರ್ ಸಿ. One more term I am going to take it as A bar C. This is taken as AB plus A bar C. So test cases ಮುಖಾಂತರ ನೀವೇನಾದರೂ ಪ್ರೂವ್ ಮಾಡಿದ್ರೆ you will be getting LHS equals to RHS. So B term is always present, C term is always present. Right? So though B and C is already present, so ಇದನ್ನ ಈ ಟರ್ಮ್ನ ನಾವು ಎಲಿಮಿನೇಟ್ ಮಾಡ್ಬೋದು. That's what consensus law says. That is what consensus law is speaking. AB plus BC plus A bar C, which is AB plus A bar C. So, idur prakara, C say suppose, if I am writing AB plus
A bar C bar plus one more term B C bar anta enadidre B is already present, C is already present. So then B C bar is a redundant. You can eliminate easily. You can eliminate easily. So this is what consensus law is going to speak, right? So AB plus BC plus A bar C, this BC term is getting redundant. This BC term is getting redundant. Very, very important. So based on this laws, that is Boolean law, let us try to find some functions. So first one, if I am taking it as A plus AB, I can write it as A into 1 plus B. What is 1 plus B? It is 1 only, which is A. So I am going to get A plus AB, which is A only, which is A only. This is first one. Second one, if I am writing A plus A bar B, A plus A bar B, which is equals to A plus B only, which is equals to A plus B only. So this is very, very important. Let me prove it. Let me prove it. I am having two inputs, that is A and B. In the first case, I will be taking A plus A bar B. In the second case, I will be taking A plus B. Right? Test cases are 0, 0, 0, 1, 1, 0, 1, 1. What is A plus A bar B? Nothing but what? 0 plus 1 into 0 is 0. What is A plus B? It is 0 only. This case 0 plus A bar is what? 1. B is what? 1. So 0 plus 1 is what? 1. Here it is 0 plus B. Nothing but 0 plus 1. It is 1. So A value is 1. 1 plus of something is 1 only. Here it will be 1. Here A value is 1 and remaining things will be 1 only. So A plus A bar B will be equals to A plus B only. A plus B only. The third one, if I am taking it, is A bar plus AB, which will be equals to what? A bar plus B, which will be A bar plus B. So this is what Boolean law is going to speak. So ನೀವು ಒಂದು ಏನಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ಲಾಸ್ ತುಂಬ ಇಂಪಾರ್ಟೆಂಟ್. ಯಾವ ಲಾ ಬೇಡ. ದಿಸ್ ವ್ಯಾಲ್ಯೂಸ್ ಅಥವಾ ಸಿಂಪ್ಲಿಫಿಕೇಶನ್ಸ್ ಆರ್ ಇಂಪಾರ್ಟೆಂಟ್. ಒಂದು ಲಾಜಿಕಲ್ ಎಕ್ಸ್ಪ್ರೆಷನ್ ಏನಾದರೂ ಕೊಟ್ಟಿದ್ರೆ ಅದನ್ನು ನಾವು ಹೇಗೆ ಸಾಲ್ವ್ ಮಾಡೋದು. ಸೊ ಪ್ರೈಮರಿ ಸ್ಟೆಪ್ ವಿಲ್ ಬಿ ಬೈ ಮೇಕಿಂಗ್ ಯೂಸ್ ಆಫ್ ಬೂಲಿಯನ್ ಲಾಸ್. ಸೊ ಬೂಲಿಯನ್ ಲಾಸಲ್ಲಿ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಇದೆ. ಇನ್ ಆರ್ಡರ್ ಟು ಫಾಸ್ಟನ್ ಅಪ್, ಸೊ ನಾವೇನು ಮಾಡ್ತೀರಿ ಅಂತ ಹೇಳಿದ್ರೆ ಕೆ ಮ್ಯಾಪ್ಸ್ಗೆ ಹೋಗ್ತೀರಿ. ಸೊ ಕೆ ಮ್ಯಾಪ್ಸ್ ವಿಲ್ ಬಿ ವೆರಿ ಮಚ್ ಈಸಿ. So we have spoken with respect to identity law, null law, inverse law, adaldane idempotent law, commutative law, associative law, as well as distributive law. So one important thing what you have to know is De Morgan's law. One important thing what you have to know is De Morgan's law. So in the case of De Morgan's law, we are having two conditions ಅಥವಾ ಟೂ ಸ್ಟೇಟ್ಮೆಂಟ್ಸ್ನ ಡಿಫೈನ್ ಮಾಡ್ತಾರೆ, ರೈಟ್. ಸೊ ನಾವು ಹೇಗೆ ಕಾಂಪ್ಲಿಮೆಂಟ್ನ ಸ್ಪ್ಲಿಟ್ ಮಾಡ್ಬೋದು ಅಂತ. ಸೊ ದಿಸ್ ವಿಲ್ ಬಿ ಗಿವನ್ ಬೈ ಡಿ ಮಾರ್ಗನ್ಸ್ ಲಾ. ಅವ್ರೇನು ಹೇಳ್ತಾರೆ? ಎ ಪ್ಲಸ್ ಬಿ ದ ಹೋಲ್ ಬಾರ್ ವಿಚ್ ವಿಲ್ ಬಿ ಈಕ್ವಲ್ಸ್ ಟು ಎ ಬಾರ್ ಇಂಟು ಬಿ ಬಾರ್. ಸೊ ಸೆಟ್ಸಲ್ಲಿ ನಾನೇನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಎ ಯೂನಿಯನ್ ಬಿ ದಿ ಹೋಲ್ ಬಾರ್ which will be equals to A bar intersection B bar. A bar intersection B bar. Similarly, next law ಏನು ಹೇಳುತ್ತೆ ಅಂತ ಹೇಳಿದ್ರೆ, A into B the whole bar which will be equals to A bar plus B bar. ಅಂದರೆ ಏನು? A negation, or sorry, it is A intersection B which will be equals to A dash union B dash. So these two laws are very, very important. ಯಾವಾಗ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ, ಸರ್ಕ್ಯೂಟ್ ರಿಡಕ್ಷನ್ಸಲ್ಲಿ ನಾವು ಯೂಸ್ ಮಾಡ್ತೀರಿ ಡಿ ಮಾರ್ಗನ್ಸ್ ಲಾ. ಇವತ್ತಿನ ಈ ವಿಡಿಯೋದಲ್ಲಿ
ಬೂಲಿಯನ್ ಆಲ್ಜಿಬ್ರಾ ಬಗ್ಗೆ ತಿಳ್ಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಡ್ಯುಯಾಲಿಟಿ ಆರ್ ಡ್ಯುಯಲ್ ಆಫ್ ಅ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ಲಿಂಕ್ಸ್ ಆರ್ ಗಿವನ್ ದ ಡಿಸ್ಕ್ರಿಪ್ಷನ್, ಪ್ಲೀಸ್ ಗೋ ಥ್ರೂ ಇಟ್. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.